ಹಲೋ ವಿದ್ಯಾರ್ಥಿಗಳೇ, ಮೊನ್ನೆ ನಡೆದ ಮ್ಯಾಥ್ಸ್ ಪ್ರಿಪರೇಟರಿ 2 ಸೆಕೆಂಡ್ ಪೇಪರ್ನ ಸೊಲ್ಯೂಷನ್ ನೋಡ್ತಾ ಇದ್ದೀವಿ. ನಿಮಗೆ ಡೌಟ್ ಇದ್ರೆ ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಪ್ರತಿ ಒಂದೊಂದು ಕ್ವಶನ್ನ ಪ್ಲೇ ಮಾಡ್ಕೊಂತ ಹೋಗೋಣ. ಮೊದಲನೇ ಪ್ರಶ್ನೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಹಸ ಕೇಳಿ. ಇಂಗ್ಲಿಷ್ ಮೀಡಿಯಂದವರು ಲೀಸ್ಟ್ ಪ್ರೈಮ್ ನಂಬರ್ಸ್ ಅಂಡ್ ಲೀಸ್ಟ್ ಕಂಪೋಸಿಟ್ ನಂಬರ್ಸ್ HCF ಕೇಳ್ಯಾನ. ಲೀಸ್ಟ್ ಪ್ರೈಮ್ ನಂಬರ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪಿ? 2. ಮತ್ತು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4. 2 ಮತ್ತು 4ರ ಮಹಸ ಎಷ್ಟಾಗತ್ತಪ್ಪಿ? 2 ಆಗತ್ತ. ಸೊಲ್ಯೂಷನ್ ನೋಡ್ಕೊರಿ ಇಲ್ಲಿ. ಇನ್ನು ಸೆಕೆಂಡ್ ಕ್ವಶನ್, ಸಮಾಂತರ ಶ್ರೇಣಿ ಯಾವುದು ಅಂತ ಕೇಳಿದ. ಸಮಾನ ಶ್ರೇಣಿ ಬಂದ್ಬಿಟ್ಟು ಆಪ್ಷನ್ ಡಿ 5, 9, 13 and 17. ಇನ್ ಥರ್ಡ್ ಕ್ವಶನ್ ಅಂತ 2x³ plus 3x minus 11x³ 11x² plus 6 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಕೇಳ್ತಾ ಇದ್ದ. ಡಿಗ್ರಿ ಯಾವ್ದಾಗತ್ತೆ ಅಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಡಿಗ್ರೀಸ್, ಘಾತಾಂಕದಲ್ಲಿ ಅತಿ ಹೆಚ್ಚು ಯಾವ್ದಿರ್ತೈತಿ ಅದನ್ನ ನಾವು ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ 4ನೇ ಕ್ವಶನ್, 2 ಚರಾಕ್ಷರ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣಗಳ ಪ್ರತಿನಿಧಿಸುವ ರೇಖೆಗಳು ಯಾವಾಗಲೂ ಸಮಾಂತರ ರೇಖೆಗಳಾಗಿರ್ತಾವು. ಇನ್ನು 5ನೇ ಕ್ವಶನ್, ಎಕ್ಸ್ ವರ್ಗ ಸಮೀಕರಣ ಕೇಳಿದ್ದ. x into x plus 1 is equal to 0, that is x² plus x is equal to 0 ಆಗಿ ನೋಡ್ತೀವಿ. ಇನ್ನು 6ನೇ ಕ್ವಶನ್ ಏನಿದೆ ಅಂದ್ರೆ, ಕೊಟ್ಟಿರುವ ಚಿತ್ರದಲ್ಲಿ DE ಸಮಾಂತರ BC ಆದರೆ DE by BC ಯ ಬೆಲೆ ಕೇಳಾತನ. ಇಲ್ಲಿ ನೋಡ್ರಿ, AD by AB AE by AC is equal to DE by BC ಅಂತ ಇದರ ಅನುಪಾತಗಳು ಆಗ್ತವೆ. AD by AB ಅಂದ್ರೆ 4/6, AE by AC ಅಂದ್ರೆ 6/9, DE by BC ಅಂದ್ರೆ ಇದನ್ನ ಕಂಡಿಬೇಕು. ನೀವು 4/6 ಅನ್ನು ತಗೋಬಹುದು, ಇಲ್ಲ 6/9 ತಗೋಬಹುದು. ಎರಡು ತಗೊಂಡ್ರು ಆನ್ಸರ್ ನಿಮಗೆ 2/3 ಬರ್ತೈತಿ. 2 1 2 2 2 3 ಅಥವಾ 3 2 3 3. ನೆಕ್ಸ್ಟ್ 7th ಕ್ವಶನ್, ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳದ ಘನಫಲಗಳ ಅನುಪಾತ ಕೇಳತ್ತ. ನೋಡಪ್ಪಿ, ಗೋಳ ಮತ್ತು ಅರ್ಧಗೋಳದ ಅನುಪಾತ. ಗೋಳದ ಅನುಪಾತ ಘನಫಲ 4/3 πr³, ಅರ್ಧಗೋಳದ ಘನಫಲ 2/3 πr³. ಇಲ್ಲಿ r³ π 3 3 ಕ್ಯಾನ್ಸಲ್ ಆದ್ರೆ 4:2 ಉಳಿತು. 4:2 ಉಳಿದ್ರೆ 2 1 2 2 ಅಂತ ಹೇಳಿ ನಾವು ನೋಡ್ತೀವಿ. ಇನ್ನು 8ನೇ ಕ್ವಶನ್ ಏನಪ್ಪ ಇತ್ತಂದ್ರ, ಈ ಸರಿಯಾದ ಸಂಬಂಧ ಏನಿತ್ತು? ಆಪ್ಷನ್ ಬಿ sin² is equal to 1 minus cos² θ. ಈ ರಿಲೇಷನ್ ನಿಮಗೆ sin² plus cos² is equal to 1 ಅಂತ ತಿಳಿಸ್ತಿತ್ತು. ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ x ಅಂತ, ಹುಡುಗಿಯರ ಸಂಖ್ಯೆ y ಅಂತ, ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂದ್ರೆ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆಕ್ಕಿಂತ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೇಳ್ತಾರೆ. ಈ ರೀತಿ ಇದ್ದಾಗ ನೋಡ್ರಿ, ಬಾಯ್ಸ್ x ತಗೋರಿ, ಗರ್ಲ್ಸ್ y ತಗೋರಿ. x ಬಾಯ್ಸ್ ಹುಡುಗರು ಇಸ್ ಈಕ್ವಲ್ ಟು ಎರಡರಷ್ಟು ಹುಡುಗಿಯರಿಗಿಂತ ಒಂದು ಹೆಚ್ಚಾಗಿದೆ ಅಂತ. ಹುಡುಗರಿಗಿಂತ ಎರಡರಷ್ಟು ಹುಡುಗಿಯರ್ಕಿಂತ ಅಲ್ಲ, ಹುಡುಗರು ಎರಡರಷ್ಟು ಹುಡುಗಿಯರ್ಕಿಂತ ಒಂದು ಹೆಚ್ಚಾಗಿದೆ. ಅದನ್ನ ನಾವು ಈ 2y ನ ಒಳಗ್ ತಂದು -2y is equal to 1 ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗ್ತಿತ್ತು. ಇನ್ನು ಸೆಕೆಂಡ್ 10ನೇ ಕ್ವಶನ್, ಶೂನ್ಯತೆಗಳ ಅಲ್ಫಾ ಮತ್ತು ಬೀಟಾ ಆಗಿರುವ ಒಂದು ವರ್ಗ ಬಹುಪದೋಕ್ತಿ ಕಂಡುಹಿಡಿ ಅಂತ ಹೇಳಿದೆ. polynomial whose zeros are alpha and beta ಅಂತ ಕೇಳ್ತಾರೆ. ಇಲ್ಲಿ ನೋಡ್ಲಿ, ರಿಲೇಷನ್ ಐತಿ. x² minus alpha plus beta into x plus alpha beta is equal to 0. ಹಿಯರ್ ಅಲ್ಫಾ ಪ್ಲಸ್ ಬೀಟಾ ಇದು ಸಮ್ ಅಂತ ಕರಿತೀವಿ, ಮೊತ್ತ. ಅಲ್ಫಾ ಬೀಟಾ ನಾವು ಗುಣಲಬ್ಧ ಅಂತ ಪ್ರಾಡಕ್ಟ್ ಅಂತ ಕರಿತೀವಿ. ಇನ್ನು 11th ಕ್ವಶನ್, ಅವ ಏನು ಕೊಟ್ಟಿದ್ದ ಅಂದ್ರೆ 27 ಸರಾಸರಿ ಕೊಟ್ಟಿದ್ದ, ಮಧ್ಯಾಂಕ 33 ಕೊಟ್ಟಿದ್ದ, ಬಹುಲಕ ಕಂಡು ಹೇಳಿದ. ನಿಮಗೆ ರಿಲೇಷನ್ ಐತಿ, ಬುಕ್ನಾಗ ಡೈರೆಕ್ಟ್ ಐತಿ. ಬಹುಲಕ is equal to 3 ಮಧ್ಯಾಂಕ ಮೈನಸ್ 2 ಸರಾಸರಿ ಅಂತ ಐತಿ. 3 ಮಧ್ಯಾಂಕ 3 33 is 99 and 27 into 2 54. 99 minus 54 is 45. ನಿಮಗೆ ಆನ್ಸರ್ ಸಿಗ್ತೈತಿ, ಡೈರೆಕ್ಟ್ ಸಿಗ್ತೈತಿ. ಇನ್ನು 12th ಕ್ವಶನ್, ಥರ್ಡ್ ಟರ್ಮ್ 13 ಕೊಟ್ಟಿದ್ದ, ಸೆಕೆಂಡ್ ಟರ್ಮ್ 8 ಕೊಟ್ಟಾನ. ನೀವು ಥರ್ಡ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಬರ್ಕೊಂಡು ಇದ್ರೊಳಗೆ ಇದು ಮೈನಸ್ ಮಾಡಿ ನಿಮ್ಗೆ ಡಿ ಸಿಕ್ಬಿಡ್ತೈತಿ. ಆ ಡಿ ಸಿಗನ ಸೆಕೆಂಡ್ ಟರ್ಮ್ ಒಳಗೆ ನಾವು ಡಿ ಆ್ಯಡ್ ಮಾಡಿದ್ವಿ ಅಂತ ಹೇಳಿ ಆಟೋಮೆಟಿಕ್ ಮೊದಲನೇ ಪದ ಅಥವಾ ಫಸ್ಟ್ ಟರ್ಮ್ ನಿಮಗೆ ಸಿಗ್ತೈತಿ. ಈ ರೀತಿ ನೀವು ಮಾಡ್ಕೋಬಹುದು. ಇಲ್ಲ ನೀವು a plus 2d minus a plus d ಅಂತ ಮಾಡಿದ್ರು ನಿಮ್ಗೆ ಆನ್ಸರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್, ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳಿದ್ದ.
ಮಿಡ್ ಪಾಯಿಂಟ್ ನಿರ್ದೇಶಾಂಕ 2,3 and 4,7 ಕೇಳಿದ್ದ. ಮಿಡ್ ಪಾಯಿಂಟ್ ಫಾರ್ಮುಲಾ x1 plus x2/2 ಅಥವಾ y2 plus y1/2 ಹಚ್ಕೊಂಡು ನೀವೆಲ್ಲ ಇದು ನಿರ್ದೇಶಕಗಳಂತ ಹಾಕಿದ್ರೆ ನಿಮ್ಗೆ ಆನ್ಸರ್ 3,5 ಬರ್ತೈತಿ. ಇನ್ನು 14th ಕ್ವಶನ್ ಏನಿತ್ತು ಅಂದ್ರೆ ಸಂಭವನೀಯತೆ ಮೇಲೆ ಇತ್ತು. ಪೆಟ್ಟಿಗೆಯಲ್ಲಿ 50 ಪೆನ್ ಅದಾವಂತ, ಅದರ 2 ಪೆನ್ ಹಾಳಾಗ್ಯಾವಂತ. ಹಾಳಾಗಿದ್ದನ್ನ ಹೊರಗೆ ತೆಗೆದ್ರೆ ಅದರ ಸಂಭವನೀಯತೆ ಕೇಳಿದ್ದ. ಅಂದ್ರೆ ಟೋಟಲ್ ಪೆನ್ಸ್ 50, ಅದ್ರಾಗ 2 ಹಾಳಾಗಿದ್ದು, ಅಂದ್ರೆ ನಾವು ಹಾಳಾಗಿದ್ದು ತೆಗೆದ್ರೆ 2 ಹಾಳಾಗಿ ಬರ್ತಾವೆ, ಉಳಿಕಿದೆಲ್ಲ ಕರೆಕ್ಟ್ ಅದ. 2/50 ದಟ್ ಈಸ್ 1/25 ನಿಮ್ಮ ಆನ್ಸರ್ ಆಗುತ್ತೆ. ಇನ್ನು 15th ಒನ್ ನೋಡಿ ಎ ಬಿ ಸಿ ಕ್ಯೂ ಆರ್ ಪಿ ನ ಈ ರೀತಿ ಈಕ್ವಲ್ ಡೈಗ್ರಾಮ್ ಮಾಡಿಕೊಂಡು ನೀವು ಅಬ್ಸರ್ವ್ ಮಾಡಿದ್ರೆ ಎ ಸಿ ಅಪಾನ್ ಪಿ ಕ್ಯೂ, ಬಿ ಸಿ ಅಪಾನ್ ಪಿ ಆರ್ ಅಂಡ್ ಎ ಬಿ ಅಪಾನ್ ಕ್ಯೂ ಆರ್ ಇದರ ರಿಲೇಷನ್ ಕೇಳಿದ್ದ. ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಬರೀಬಹುದು. ಇನ್ನು 16th ಒನ್ ಏನಪ್ಪಾ ಅಂದ್ರೆ 40 ಸೆಂಟಿಮೀಟರ್ ಅಂಡ್ 20 ಸೆಂಟಿಮೀಟರ್ ಅಳತೆ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುರುಳಿಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರ್ ತಯಾರಿಸಲಾಗಿದೆ. ಈ ಸಿಲಿಂಡರ್ ತ್ರಿಜ್ಯ ಕಂಡುಹಿಡಿದ ಅಂತ ಹೇಳಿದ. ರೇಡಿಯಸ್ ಕನ್ನಡಕ್ಕೆ ಸಿಲಿಂಡರ್ ನ ವಕ್ರ ಮೇಲ್ಮೈ 2πRh, ಅದರದ ಎತ್ತರ ಮತ್ತು ಅದರದ ಡೈಮೆನ್ಷನ್ ಕೊಟ್ಟಿದ್ದ 40 and 22 ಅಂತ ಹೇಳಿ. ನಾವು ಪೈ ಬೆಲೆ 22/7, ಆರ್ ಗೊತ್ತಿಲ್ಲ, h 40 ಕೊಟ್ಟನ. 40 ಕ್ಯಾನ್ಸಲ್ ಆಗುತ್ತೆ, 22 ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ r is equal to 7/2, ದಟ್ ಈಸ್ r is equal to 3.5 ಅಂತ ನಿಮಗೆ ಸಿಕ್ಕಿತ್ತು. ಮಾರ್ಕ್ಸಿನ ಕ್ವಶನ್ಸ್ ನೋಡ್ರಿ. 17ನೇದು 5+√3 ಒಂದು ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಅಂತ ಐತಿ. ಪ್ರತಿ ಶಾಲೆ ಒಳಗ ಇದನ್ನ ನಿಮಗ ಹೇಳಿರ್ತಾರ, ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ಇದು ಮತ್ತ √3, √2, √5, 2 - √5, 2 + √5 ಇಂಥವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಇವು ಕಂಪಲ್ಸರಿ ಬೀಳ್ತಾವ ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ ಹೋಗ್ತೀವಿ. ಇನ್ನು 18th ಕ್ವಶನ್ ಶ್ರೇಣಿ ಮೇಲೆ ಇತ್ತು. 11, 14, 17 ಅಪ್ ಟು n20 ಕೊಟ್ಟಾನ 20 ಪದಗಳ ಮೊತ್ತ ಕಂಡಕ್ಕೆ ಹೇಳಿ. ಮೊತ್ತ ಸೂತ್ರ SN is equal to n/2 ಅಂತ ಬರೀಕೋತೀರಿ. ಇಲ್ಲಿ ಎ ಬೆಲೆ 11, ಡಿ ಬೆಲೆ 3 ಮತ್ತು ಎನ್ ಬೆಲೆ 20 ಕೊಟ್ಟಾನ. SN ಕಂಡಿಬೇಕು ಅಂತ. 2 10s 22 plus 19 into 3, 22 plus 57, 57 plus 22 79 into 10 790 ಇದರ ಆನ್ಸರ್ ಬರ್ತೈತಿ. ಮತ್ತು ಅಥವಾ ಕ್ವಶನ್ ಆರ್ ಏನಿತ್ತಂದ್ರೆ 100, 96, 92 and 12 ಇತ್ತು. ಇಲ್ಲಿ ಪದಗಳ ಸಂಖ್ಯೆ ಇದೆ, ನಂಬರ್ ಆಫ್ ಟರ್ಮ್ಸ್ ಕೇಳ್ತಾ ಇದ್ದ. ನಂಬರ್ ಆಫ್ ಟರ್ಮ್ಸ್ ಮೀನ್ಸ್ ಪದಗಳ ಸಂಖ್ಯೆ ಅಂದ್ರೆ ಎನ್ ಬೆಲೆ ನಾವು ಕಂಡಿಬೇಕು. ಎ ಕೊಟ್ಟಾನ 100, ಡಿ -4 ಆಗತ್ತೆ. ಹೆಂಗದು A2 - A1 ಮಾಡಿದ್ರೆ -4 ಆಗತ್ತೆ. ಎ ಅನ್ನು ಕೊಟ್ಟಾನ, ನಾವು ಎ ನ ಸೂತ್ರ ಹಾಕೊಂಡು 12 is equal to 100 n - 1 into -4, 12 is equal to 100 -4 into n -4n minus into minus plus 4 in the 4. ಈಗ 100 plus 4 104. ಇದನ್ನ ಈ ಕಡೆ ಬಂದ್ಬಿಟ್ರೆ ಅಥವಾ -4n ಅನ್ನ ಈ ಕಡೆ ತಂದ್ಬಿಟ್ರಿ 4n ಆಗತ್ತೆ. ಈ +12 ನ ಒಳಗೆ ತೋರಿ, ಅದು ಮೈನಸ್ ಆಗುತ್ತೆ. ಸೊ 4n is equal to 92 ಬರತೈತಿ. ಸೊ n is equal to 23. ಇದು ನಿಮ್ಗೆ 2 ಮಾರ್ಕ್ಸ್ ಈಸಿ ಕ್ವಶನ್ ಇತ್ತು. ಈ ಸಲ ಸಮಸ್ಯೆ ಬಹಳ ಈಸಿ ಕೇಳಿದ್ದ. ಇನ್ನು 19ನೇ ಕ್ವಶನ್ ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ ಕೇಳಿದ್ದ, ದೂರ ಸೂತ್ರ ಮೇಲೆ ಕೇಳಿದ್ದ. ಇದು ಕೊಟ್ಟಿದ್ದ ನಿರ್ದೇಶಾಂಕ 5, 6 and 1, 3. ಡೈರೆಕ್ಟ್ ಸೂತ್ರ x2 - x1 whole square plus y2 - y1 whole square ಅಲ್ಲಿ ಆ ಸಂಖ್ಯೆಗಳನ್ನ ಹಾಕೊಂಡು ನಿಮಗೆ ಆನ್ಸರ್ √25 ದಟ್ ಈಸ್ 5 ಅಂತ ಬರ್ತಿತ್ತು. ಇದು ಕೂಡ ಬಹಳ ಈಸಿ ಇತ್ತು. ಏನಿತ್ತಂದ್ರೆ ಟ್ರಿಗ್ನೋಮೆಟ್ರಿ ಮೇಲೆ ಇತ್ತು. ಈ ತರ ಒಂದು ಡಯಾಗ್ರಾಮ್ ಕೇಳಿದ್ದ. ಈ 20th ಕ್ವಶನ್ ನೋಡ್ರಿ, ಟ್ರಿಗ್ನೋಮೆಟ್ರಿ ಮೇಲೆ ಇತ್ತು. AB1 BC √3 and AC ನಮಗೆ ಕೊಟ್ಟಿದ್ದಿಲ್ಲ. ಅದನ್ನು ಫಸ್ಟ್ ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ sin C ಮತ್ತು cos C ಕಂಡುಹಿಡಿಯಬೇಕಂತ ಹೇಳಿದ. ಪೈಥಾಗೋರಸ್ ಸೂತ್ರ AC² = AB² plus BC², AB1 plus BC √3, √3² 3 plus 1 4, then AC is equal to √4 is 2 ಬರ್ತೈತಿ. ಇಲ್ಲಿ 2 ಆನ್ಸರ್. ದೆನ್ sin C ಅಂದ್ರೆ ಅಭಿಮುಖ ಭಾಗಲೆ ವಿಕರ್ಣ. sin C ಅಭಿಮುಖ ಭಾಗಲೆ ವಿಕರ್ಣ ದಟ್ 1/2 ಬರ್ತೈತಿ. ಇನ್ನು cos A ಪಾರ್ಶ್ವ ಭಾಗಲೆ ವಿಕರ್ಣ, ಅದು ಕೂಡ 1/2 ಬರ್ತೈತಿ. ಸೊ 1/2 plus 1/2 ಆನ್ಸರ್ ನಿಮ್ಗೆ ಅನಿಸುತ್ತೆ 1 ಸಿಗುತ್ತೆ. ಇನ್ನು 21 ವೃತ್ತ ಸ್ಪರ್ಶ ಕೇಂದ್ರವನ್ನು ಕೇಳಿದ್ದ. ನಿಮ್ಮೆಲ್ಲ ಬುಕ್ನಾಗ ಸಿಗ್ತೈತಿ. ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿ ಹಾದು ಹೋಗುವ ಸರಳರೇಖೆಯನ್ನು
ವೃತ್ತ ಸ್ಪರ್ಶಕ ಎನ್ನುವರು ಮತ್ತು ಗರಿಷ್ಠ 2 ಮಾತ್ರ ನಾವು ಮಾಡ್ಕೋಬಹುದು. 22nd HCF ಮತ್ತು LCM ಲಸ ಮಸಗಳ ಗುಣಲಬ್ಧವು 16 ಕೊಟ್ಟಿದ್ದ, ಅದರ ಒಂದು ಸಂಖ್ಯೆ 42 ಕೊಟ್ಟಿದ್ದ, ಇನ್ನೊಂದು ಸಂಖ್ಯೆ ಫಸ್ಟ್ ಕಂಡುಹಿಡಿಯಬೇಕಿತ್ತು. ಇನ್ನೊಂದು ಸಂಖ್ಯೆ ಇದು ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM 2016 ಆ್ಯಂಡ್ A ಆ್ಯಂಡ್ B ಎರಡು ಸಂಖ್ಯೆಗಳು. A 42, ನಾವು ಇಲ್ಲಿ B ಫೈಂಡ್ ಮಾಡಿದರೆ ನಮಗೆ ಎಷ್ಟು 48 ಸಿಗ್ತಿತ್ತು. ಆ 42 ಮತ್ತು 48ಗಳ HCF ಮಸ ಕೇಳಿದ್ದ 2 21 2 24 ಅಗೇನ್ 3 7 3 8 2 3 6 ಇದರ HCF ಎಷ್ಟು 6 ಬರ್ತಿತ್ತು. 23rd ಕ್ವಶನ್ ಕೇಳಿದ್ದ ವರ್ಗ ಸಮೀಕರಣ ಮೇಲೆ ಮೂಲಗಳು ಕೇಳಿದ್ದ. ನೋಡಿ ಇಲ್ಲಿ 3 3 9 ಬಟ್ -6 ಬರಬೇಕಂತ. -3 -6 ಬರ್ತೈತಿ. -3x² -3x -3x + 3 = 0. ಇಲ್ಲಿ ಕಾಮನ್ 3 ತೆಗೆದ್ರೆ 3x ಕಾಮನ್ ತೆಗೆದ್ರೆ x - 1. ಇಲ್ಲಿ -3 ಕಾಮನ್ ತೆಗೆದ್ರೆ x - 1. x - 1ನ ಕಾಮನ್ ತೆಗೆದುಬಿಟ್ರೆ ಇಲ್ಲಿ 3x ಇಲ್ಲಿ -3 ಉಳಿತೈತಿ. ಸೊ x = 1. ಇಲ್ಲಿ x = ಆಲ್ಸೋ 1 ಬರ್ತೈತಿ. ಇನ್ನು ನೆಕ್ಸ್ಟ್ 25th ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡ್ ಮೇಲೆ ಒಂದು ಕ್ವಶನ್ ಕೇಳಿದ್ದ. 2x + y = 8 ಆ್ಯಂಡ್ 2x - y = 7 ಕೇಳಿದ. +y - y ಕ್ಯಾನ್ಸಲ್ ಆದರೆ 5x ಆಗುತ್ತೆ, ಇದು 15 ಆಗುತ್ತೆ. ಸೊ x = 3 ಆ್ಯಂಡ್ x = 3 ನಾವು ಇಕ್ವೇಷನ್ 1 ಇಕ್ವೇಷನ್ 2 ಹಾಕಿದರೆ ನಮಗೆ y = 2 ಸಿಗ್ತಿತ್ತು. ಇದು ಫುಲ್ ಈಸಿ ಇತ್ತು. ಇನ್ನು 3rd 3 ಮಾರ್ಕ್ಸಿನ ಕ್ವಶನ್ ಒಳಗೆ ಫಸ್ಟ್ ಕ್ವಶನ್ ಏನು ಕೇಳಿದ್ನಪ್ಪ ಅಂದ್ರೆ ಸೇಮ್ x² + 6x + 8 = 0. ಅದನ್ನು 8ಅನ್ನು ನಾವು ಅಪವರ್ತನ ವಿಧಾನದಿಂದ ಮಾಡಿದರೆ 4 2 8 4 + 2 6 ಬರ್ತಿತ್ತು. ಅದೇ ರೀತಿಯಾಗಿ ನಾವು ಈ ಪಾರ್ಟ್ 1 ಈ ಪಾರ್ಟ್ 1 ಮಾಡ್ಕೊಂಡ್ಬಿಟ್ರೆ x ಬೆಲೆ -4 1 -2 ಬರ್ತಿತ್ತು. ಈಗ ಇದನ್ನು ತಾಳೆ ನೋಡೋದು. ಅಲ್ಫಾ ಇದನ್ನು ಬೀಟಾ ಅಂತ ತಗೊಂಡು ಅಲ್ಫಾ -4 ಬೀಟಾ -2. ಇಲ್ಲಿ ಮೊತ್ತ -b/a ದಟ್ ಈಸ್ -6/1 -6. ಇನ್ನು ಗುಣಲಬ್ಧ c/a ಅದು 8/1 = 8 ಆಗುತ್ತೆ. ನೀವು ಬೇಕಾದ್ರೆ ಇಲ್ಲಿ ಮತ್ತೊಂದು ಸಲ ನೋಡಿದರೆ ಅಲ್ಫಾ ಪ್ಲಸ್ ಬೀಟಾ ಅಂದರೆ -4 ಆ್ಯಂಡ್ -2 ದಟ್ -6 ಆಗುತ್ತೆ. ಇದು ಮ್ಯಾಚ್ ಆಗುತ್ತೆ. ಇನ್ನು ಗುಣಲಬ್ಧ ಅಲ್ಫಾ ಬೀಟಾ -4 -2 +4 2 8 ಆಗುತ್ತೆ. ಇನ್ನು 20 ಹೇಳಿದ ನೇಚರ್ ಆಫ್ ದ ರೂಟ್ಸ್ ಹೇಳಿದ. ದಟ್ ಈಸ್ a 1 b 5 c 6 b² - 4ac 25 - 4 24 1 ಬರ್ತಿತ್ತು. ಅಂದರೆ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ 0 ಎರಡು ವಿಭಿನ್ನ ಮೂಲಗಳನ್ನು ಹೊಂದಿರುತ್ತದೆ ಅಂತ ನೀವು ಕ್ಲೀನಾಗಿ ಬರೀಬೇಕು. ಅಂದರೆ 26 a 1, -5 b -4, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು x ಅಕ್ಷವು ಇದು ನೋಡ್ರಿ x ಆಕ್ಸಿಸ್ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದು ನಿರ್ದೇಶಕ ಕಂಡು ಅಂತ ಹೇಳಿದ. x ಆಕ್ಸಿಸ್ ಮೇಲೆ ಯಾವಾಗಲೂ y ನಮಗೆ ಏನಾಗುತ್ತೆ 0 ಅಂತ ಕೊಡುತ್ತೆ. ಇಲ್ಲಿ a ಮತ್ತು ಇಲ್ಲಿ b ಕೊಟ್ಟು x ಅಕ್ಷದ ಮೇಲೆ y 0 ಇರ್ತೈತಿ. ಹಾಗಾಗಿ ನಮಗೆ ಇಲ್ಲಿ ರೇಖೆ ಏನು ಬರ್ತೈತಿ ನಿರ್ದೇಶಾಂಕಗಳು x, 0 ಬರ್ತೈತಿ. ಈಗ ನಾವು x, 0 ಹಚ್ಕೊಂಡು m1 x2 + m2 x1/m1 + m2 m1 y2 + m2 y1/m1 + m2 ಬರ್ಕೊಂಡು ಇಲ್ಲಿ ನಾವು x2 ಮತ್ತು x1 ಬೆಲೆಗಳ ಬರ್ಕೊಂಡು ಇಲ್ಲಿ ನೋಡ್ತಾ ಹೋದ್ರೆ x = ಇದು ಆ್ಯಂಡ್ 0 = ಇದು ಬರ್ತೈತಿ. ಇಲ್ಲಿ ಫಸ್ಟ್ ನಾವು m1 + m2 = 0 ಮಾಡಿದ್ದೀವಿ ಅಂತಂದರೆ ಇದು ಫುಲ್ 0 ಆಗುತ್ತೆ. ಸೊ 5m1 - 5m2 ಈ -5m2ನ ಇಲ್ಲಿ ತಂದರೆ +5m2 ಆಗುತ್ತೆ. ಸೊ ಇಲ್ಲಿ m1/m2 = 5/5 ದಟ್ ಈಸ್ m1 m2 = 1/1. ಇಲ್ಲಿ ನಮಗೆ ಆಲ್ರೆಡಿ ರೇಷಿಯೋ ಸಿಕ್ಬಿಡ್ತು. ಈ ರೇಷಿಯೋ ತಂದು ವಾಪಸ್ ಇಲ್ಲಿ m1 m2 ಜಾಗದಲ್ಲಿ 1:1 ಹಾಕಿದರೆ ನಮಗೆ x ನಿರ್ದೇಶಾಂಕ -3, 2 ಅಂತ ಸಿಗುತ್ತೆ. ಸೊ x, y = -3/2, 0 ಅಂತ ಬರುತ್ತೆ. ಇನ್ 27th ಕ್ವಶನ್ ಒಂದು ಸರಾಸರಿ ಕೇಳಿದ. ಈ ಸರಾಸರಿಯನ್ನು ಇಲ್ಲಿ ನೀಟಾಗಿ ಬಿಡಿಸಿದ್ದೀನಿ. ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳಿಸ್ತೀನಿ. ಅಥವಾ ಕ್ವಶನ್ ಒಂದು ಬಹುಲಕ ಕೇಳಿದ. ಬಹುಲಕ ನೋಡಿಲಿ ಇದು ಕ್ವಶನ್ನು ಇಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಇದೊಂದು ಆನ್ಸರ್ ಇಲ್ಲಿ 3.28 ಬರ್ತೈತಿ. ಇನ್ನು ನೆಕ್ಸ್ಟ್ 28th ಕ್ವಶನ್ ಬಂದ್ಬಿಟ್ಟು ಟ್ರಿಗ್ನೋಮೆಟ್ರಿ ಮೇಲೆ ಒಂದು ಪ್ರೂಫ್ ಕೇಳಿದ. ಇದು ನಿಮ್ಮ ಬುಕ್ನಾಗ ಇದ್ದಿದ್ದು ಕ್ವಶನ್ ಭಾಳ ಈಸಿ ಇತ್ತು. ಕರೆಕ್ಟಾಗಿ ನೀಟಾಗಿ ಇಲ್ಲಿ ಎಲ್ಲ ಬಿಡಿಸಿದ್ದೀನಿ. ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೋಬಹುದು ಅಂತ
ಇಲ್ಲಿ ನೋಡಿ, ಇಲ್ಲಿ ಎಲ್ಲ ನಿಮ್ಗೆ ಇನ್ನ ಅಥವಾ ಕ್ವಶನ್ ಸ್ಕ್ವೇರ್ ರೂಟ್ ಆಫ್ 1 + sin θ / 1 - sin θ ನ ಈ ಬಿಡಿಸಿದೀವಿ. ಇದನ್ನ ಸೆಕೆಂಡ್ ಪ್ಲಸ್ ಟ್ಯಾನ್ ಅಂತ ಇತ್ತಂತ, ಇದನ್ನ ಈ ರೀತಿ ನೀಟಾಗಿ ಬಿಡಿಸಿದೀವಿ. ಇನ್ನು 29th ಕ್ವಶನ್ ವಯಸ್ಸಿನ ಮೇಲೆ ಪ್ರಾಬ್ಲಮ್ ಕೇಳಿದ್ದ. ನೋಡ್ಕೊರಿ, ಆಫ್ಟರ್ 5 years 5 ವರ್ಷ ನಂತರ ಇದರ ಆನ್ಸರ್ ಬರ್ತೈತಿ. ಇನ್ನು 30th ಕ್ವಶನ್ ಸಮಾಂತರ ಶ್ರೇಣಿ ಇಲ್ಲ ಅಥವಾ ಕ್ವಶನ್ ಇತ್ತು. ಅಥವಾ ಕ್ವಶನ್ 60 ರು ಪುಸ್ತಕಗಳ ಸಂಖ್ಯೆ x ಆಗಿರಲಿ ಅಂತ ತಗೊಂಡ್ರೆ ಈ ರಿಲೇಷನ್ ಈ ರೀತಿ ಆಗತ್ತೆ. ಅದನ್ನ ನೀಟಾಗಿ ಬಿಡಿಸ್ಕೊಂಡು x ಬೆಲೆ ಏನಾಗತ್ತಪ್ಪ 5 ಆಗತ್ತೆ, x ಬೆಲೆ ಏನಾಗತ್ತೆ 15 ಆಗತ್ತೆ. ಅಂದ್ರೆ ಪುಸ್ತಕಗಳ ಬಂಗಿ ಎಷ್ಟು ಕೊಂಡನವ 15 ಅಂತ ಅಂದಾನ. ನೆಕ್ಸ್ಟ್ 30ನೇ ಕ್ವಶನ್ ಬಂದ್ಬಿಟ್ಟು ಯಾವುದು? ಸಂಭವನೀಯತೆ ಕೇಳಿದ. ಒಂದು ದಾಳ ಎಸಿದ್ರೆ 6 ಮುಖ ಬರ್ತಾವ್. ಅದ್ರಾಗ 1ನೇದು 2ನೇದು 3ನೇದು ಬಿಡಿಸಿದೀವಿ. ನೀವು ಕರೆಕ್ಟ್ ಕ್ವಶನ್ ವಿತ್ ಆನ್ಸರ್ಸ್ ಚೆಕ್ ಮಾಡ್ಕೊಡಿ. ಇನ್ನು 31ನೇ ಕ್ವಶನ್ ಅಪ್ಪಿ, ಸಮಾಂತರ ಚತುರ್ಭುಜದಲ್ಲಿ ABCD ಅಂತ ಕೇಳಿದ್ ನೋಡು. ಆ ಕ್ವಶನ್ ಇಲ್ಲಿ ಬಿಡಿಸಿದೀವಿ. ಕ್ಲೀನ್ ಆಗಿ ನೀವು ಇದನ್ನ ರೀಡ್ ಮಾಡ್ಕೊರಿ. 32 ಅಪ್ಪ, ನೀವು ಸ್ಪರ್ಶಕವನ್ನ ಸಾಧನೆ ಮಾಡ್ತೀರಿ. ಅದನ್ನು ಬಿಟ್ಟು ಇಲ್ಲಿ 33ನೇ ಕ್ವಶನ್ ಬಿಡಿಸಿದೀವಿ. ನೀಟಾಗಿ ಫುಲ್ ಕ್ಲೀನ್ ಆಗಿ ಬಿಡಿಸಿದೀವಿ. ನಿಮಗೆ ಏನು ಗೊತ್ತಾಗಲ್ಲ ಅದನ್ನ ಕೇಳಬಹುದು. ಇದಕ್ಕೆ ಆನ್ಸರ್ 122 ಸೆಂಟಿಮೀಟರ್ ಬರುತ್ತದೆ. 34ನೇ ಕ್ವಶನ್ ಕೂಡ ನಕ್ಷೆ ವಿಧಾನ ಪ್ರತಿಯೊಬ್ಬರು ಮಾಡುವಂಥದ್ದು. ಮತ್ತೆ 35ನೇ ಕ್ವಶನ್ ಪ್ರಮೇಯಗಳು, ಕೋನ ಥೇಲ್ಸ್ ಮತ್ತು ಬಾಹುವನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು 36ನೇ ಕ್ವಶನ್ ಸಮಾಂತರ ಶ್ರೇಣಿಯಿಂದ ಒಂದು ಕ್ವಶನ್ ಇತ್ತು ನೋಡಿ. ಇಲ್ಲಿ ಡಿ ನಿಮಗೆ 3a/2 ಸಿಗುತ್ತೆ. ಇನ್ ಇಕ್ವೇಶನ್ 1 ಅಲ್ಲಿ ಹಾಕಿ ನೀವು ಡಿ ಬೆಲೆ 3 ಸಿಗುತ್ತೆ ಮತ್ತು ಎ ಬೆಲೆ ಸಿಗುತ್ತೆ. ಮತ್ತು 10th ಟರ್ಮ್ ಕೊಟ್ಟಿದ್ದ ಅದನ್ನ ನೋಡ್ಕೊಂಡು 10ನೇ ಪದ ಕಂಡಿಟ್ಕೋರಿ. ಅಷ್ಟೇ ಇದು ಕ್ವಶನ್. ಮತ್ತು ಅಥವಾ ಕ್ವಶನ್ ಒಂದಿತ್ತು. ಅಥವಾ ಕ್ವಶನ್ ಇಲ್ಲಿ ಎ ಕೊಟ್ಟಾನ, ಎನ್ ಕೊಟ್ಟಾನ, ಎಸ್ ಎನ್ ಕೊಟ್ಟಾನ, ಡಿ ಎನ್ ಮತ್ತು ಡಿ ಬೇಕು. ಸೊ ಎಸ್ ಎನ್ n/2 a + an ಯೂಸ್ ಮಾಡಿಕೊಂಡು ನಿಮ್ಗೆ ಆನ್ಸರ್ ಎನ್ ಸಿಗುತ್ತೆ. ಮತ್ತು ಅದರ್ವೈಸ್ ಡಿನೂ ಸಿಗ್ಬಿಡುತ್ತೆ. ಮತ್ತು 3ನೇ ಪದ ಮತ್ತು 7ನೇ ಪದ ಅನುಪಾತ ಕೇಳಿದ್ದ. 3 ಮತ್ತು 7ನೇ ಪದ ಅನುಪಾತಗಳು ನೋಡಿ 4:1 ಬರುತ್ತೆ. ಕರೆಕ್ಟಾಗಿ ಚೆಕ್. ಇನ್ನು 38ನೇ ಕ್ವಶನ್ ನೋಡ್ರಿ. ಸಿಲಿಂಡರ್ ಕೊಟ್ಟಾನ, ಅರ್ಧಗೋಳ ಕೊಟ್ಟಾನ ಮತ್ತು ಒಂದು ಶಂಕು ಕೊಟ್ಟಾನ. ಇದನ್ನ ಈ ರೀತಿ ಕರೆಕ್ಟಾಗಿ ಆನ್ಸರನ್ನು ಇಲ್ಲಿ ಬರೆದಿಟ್ಟಿದ್ದೀನಿ. ನೀವು ಎಲ್ಲ ನೋಡ್ಕೊಂಡ್ಬಿಟ್ಟು ನಿಮ್ಮ ಆನ್ಸರನ್ನು ಚೆಕ್ ಮಾಡ್ಕೋಬಹುದು. ಮಾದರಿಯ ಘನಫಲ ಕೇಳಿದ, ಘನಫಲ ಇಲ್ಲಿ ಬಿಡಿಸೀನಿ. ಮತ್ತು ಇಲ್ಲಿ ನೋಡಿ, ಮತ್ತು ಅನುಪಾತನ ಕೇಳಿದ, ಅನುಪಾತಗಳು ಕೂಡ ಬಿಡಿಸಿದ್ದೀವಿ ನೀಟಾಗಿ. ಮತ್ತು ಅಥವಾ ಕ್ವಶನ್ ಅಪ್ಪಿ ಒಂದು ಅಥವಾ ಕ್ವಶನ್ ಇತ್ತು. ಅದರಲ್ಲಿ ಘನಫಲ ಏನಾಗತ್ತೆ ಅಂದ್ರೆ ಬರೀ ಸೂತ್ರ ಬರ್ದೀನಿ. ಒಂದು πr²h ಸಿಲಿಂಡರ್ ಘನಫಲ ಒಳಗೆ ಗೋಳದ ಘನಫಲ ಮತ್ತು ಶಂಕು ಘನಫಲ ಮೈನಸ್ ಮಾಡಬೇಕಾಗತ್ತೆ. ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಒಳಗೆ ಅದರ ಸಿಲಿಂಡರ್ ವಕ್ರ, ಶಂಕುವಿನ ವಕ್ರ ಮತ್ತು ಗೋಳದ ವಕ್ರ ಎಲ್ಲ ಕೂಡಿಸಿದ್ರೆ ನಿಮ್ಗೆ ಆನ್ಸರ್ ಸಿಗತ್ತೆ. 37ನೇ ಕ್ವಶನ್ ಅದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಿಂದ, ತ್ರಿಕೋನಮಿತಿ ಅನ್ವಯಗಳಿಂದ ಒಂದು ಸ್ವಲ್ಪ ಈಜಿ ಇತ್ತು. ಅಷ್ಟೊಂದು ಈಜಿ ಇಲ್ಲ, ಸ್ವಲ್ಪ ಈಜಿ ಇತ್ತು. ಟ್ಯಾಲೆಂಟ್ ಇದ್ದವರು, ನಾಲೆಜ್ ಇದ್ದವರು ಇದನ್ನು ಆರಾಮ್ಸೆ ಮಾಡ್ಬೋದಿತ್ತು. ಅಂತ ಪರಿ ಟಫ್ ಏನು ಇರಲಿಲ್ಲ. ನಿಮಗೆ ಆರಾಮ್ಸೆ ಪಾಸ್ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡು ಅಷ್ಟು ಮೀರಿ ಅರ್ಥ ಆಗಲಿಲ್ಲ ಅಂತಂದ್ರೆ ನೀವು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾವು ಇದನ್ನು ಮತ್ತೆ ಕ್ಲೀನಾಗಿ ನಿಮಗೆ ಹೇಳಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ ತಿಳ್ಕೊಂಡು ಟೈಮ್ ಇಲ್ಲ, ಆಲ್ರೆಡಿ ಕ್ವಶನ್ ಪೇಪರ್ ಮುಗಿದು ಭಾಳ ದಿನ ಆಗೈತಿ. ಹಾಗಾಗಿ ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳಿಗೆ.